ಬೆಂಗಳೂರು ವಿಭಾಗ ಮಟ್ಟದ ಸಭೆಯನ್ನ ನಾವು ಈಗ 5ನೇ ತಾರೀಕು ಒಂದು ಪ್ರತಿಭಟನೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಎಸಿ ಜನರಲ್ ಸೆಕ್ರೆಟರಿ ಮತ್ತು ನಮ್ಮೆಲ್ಲ ಶಾಸಕರು ಮಂತ್ರಿಗಳಂತೆಲ್ಲ ಚರ್ಚೆ ಮಾಡಿದ್ದೇವೆ. ಎಲ್ಲರ ಅಭಿಪ್ರಾಯ ಈ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಹೋಗಿ ಸ್ಪಾಟ್ ನ ನೋಡಕ್ ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮೆಮೊರಂಡಮ್ ಸಲ್ಲಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ. ಐ ಆಮ್ ಟೆಲಿಂಗ್ ದಟ್ ಹೂವರ್ ಇಸ್ ಗೋಯಿಂಗ್ ಟು ದಿ ಎಲೆಕ್ಷನ್ ಕಮಿಷನ್ ವಿಲ್ ಇನ್ಫಾರ್ಮ್ ಲೇಟರ್. ಅಲ್ಲಿ ಹೋಗಿ ಮಾಡ್ತೇವೆ. ನಾವು ಏನ್ ನೀವೇ ಮಾತಾಡಂಗಿದ್ರೆ ಯಾರದು ಮಾತಾಡೋಷ್ಟು ಅವಕಾಶ ಕೊಡಿ. ನಿಮ್ ಪ್ರಶ್ನೆ ಕೇಳಕ್ಕೆ ನಾನು ಕೊಡಕ್ ಉತ್ತರ ಕೊಡಕ್ಕಿಲ್ಲ. ನಾನೇನ್ ಹೇಳ್ತೀನಿ ಕೇಳಿ, ಆಮೇಲೆ ಬೇಕಾದ್ರೆ ಕ್ವಶನ್ ಕೇಳಿ. ನಾವೇ ಮಾಡಿರುವಂತ ಕಾನೂನನ್ನ ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ, ಏನು ನಮ್ಗೆ ಕೋರ್ಟ್ ಏನ್ ಮಾರ್ಗದರ್ಶನ ಕೊಟ್ಟಿದೆ, ಆ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ವಿ ವಿಲ್ ನಾಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ violate the law and whatever the direction has been given by the court. We will respect the sentiment of the court and we don't want to disturb anyone. But we have appealed to everyone. We have all our leaders to participate in that program. So ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು, ಮುಖಂಡರು ಬರಬೇಕು ಅಂತ ಹೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕೂಡ ಪ್ರತಿನಿಧಿಗಳು ಬರಬೇಕು. ಜನ ಇಲ್ಲದವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು. ಈ ಬೆಂಗಳೂರು ಸುತ್ತಮುತ್ತ ಇರುವಂತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಇದಕ್ಕೆ ಅಂತ ಹೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಅಲ್ಲಿಗೆ ಎಷ್ಟು ಜನ ಹಿಡಿತದೋ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ನಾವು ಆಹ್ವಾನವನ್ನು ಮಾಡಿದ್ದೇವೆ. ನಮ್ಮ ಧ್ವನಿ, ಯಾಕೆಂದ್ರೆ ನಮ್ಗೆ ಬೇಕಾದಷ್ಟು ಉದಾಹರಣೆಗಳಿದೆ, ರಿಸರ್ಚ್ ಮಾಡಿದೀವಿ, ಯಾವ ರೀತಿ ಏನೇನ್ ಮಾಡಿದೀವಿ ಅಂತ ಹೇಳಿ ನಮ್ಮ ನಾಯಕರೇ ಅವರು ನಮ್ಗೆಲ್ಲ ತಿಳಿಸ್ತಾರೆ.